ಚಂದ್ರಶೇಖರ್ ಅವ್ರ ಹತ್ರನೇ ಹೋಗ್ತೀನಿ. ನನಗೆ ಬ್ರೇಕಿಗೆ ಟೈಮ್ ಆಗಿದ್ರಿಂದ ಸ್ವಲ್ಪ ನಿಲ್ಲಿಸಿದೆ. ಅವರು ಸಮುದ್ರ ಅಲೆ ತಿಳಿಯಾಗಿರುತ್ತೆ, ಅಲೆಗಳು ಅಬ್ಬರಿಸುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಕರೆಕ್ಟ್ ಅಲ್ವಾ ಸರ್? ಅದಕ್ಕೆ ಸ್ಟ್ಯಾಂಡ್ ಆಗಿರ್ತೀರಲ್ಲ, ಪ್ರಶಾಂತವಾಗಿದೆ ಮಧ್ಯದಲ್ಲಿ ಇನ್ನು 15-20 ದಿವಸ. ಪ್ರಶಾಂತವಾಗಿರುವಂಥ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಅಲೆಯನ್ನ ಎಬ್ಬಿಸಿದವರು ಯಾರು ಸರ್? ನಾನು ಅದನ್ನೇ ಹೇಳ್ತಾ ಇರೋದು. ದಡದಲ್ಲಿ ಬಹಳ ಅಲೆ ಇದೆ, ಮೇಲ್ಗಡೆ ಎಲ್ಲಿ ಅಲೆ ನಾನು ಹೇಳ್ತಾ ಇರೋದು ಅದನ್ನೇ. ದಡದಲ್ಲಿ ವಿಪರೀತ ಅಲೆಗಳಿದೆ, ಒಂದಲ್ಲ ಸಾವಿರಾರು ಅಲೆ ಇದೆ. ಆದ್ರೆ ಮಧ್ಯದಲ್ಲಿ ಎಲ್ಲಿ ಟಿಕೆಟ್ ಡಿಸೈಡ್ ಆಗ್ಬೇಕಲ್ಲ, ಎಲ್ಲಿ ಮೈತ್ರಿ ಡಿಸೈಡ್ ಚಂದ್ರಶೇಖರ್ ಅವರು ಯಾಕೆ ಅಲೆ ಎಬ್ಬಿಸೋಕೆ ಡಿಸೈಡ್ ಆಗ್ಬೇಕಾಗಿದ್ದೆ? ಅಲ್ಲಿ ಹೈಕಮಾಂಡ್ ಎಲ್ಲ ರಾಜ್ಯದಲ್ಲಿರುವಂತ ನಾಯಕರು ಡಿಸೈಡ್ ಮಾಡಬೇಕು. ಚಂದ್ರಶೇಖರ್ ಅವರು ಹೋಗ್ಬಿಟ್ಟು ತುಮಕೂರಲ್ಲಿ ಕುತ್ಕೊಂಡ್ಬಿಟ್ಟು ಸುದ್ದಿಗೋಷ್ಠಿಯನ್ನ ಮಾಡಿಬಿಟ್ಟು ಅಬ್ಬರಿಸಿ ಬಂದಿರೋದು ಯಾಕೆ? ಸೋಮಣ್ಣ ಅವ್ರು ಬರಬಾರ್ದು ಅಂತ ಹೇಳಿ ಮಾಧುಸ್ವಾಮಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಸೋಮಣ್ಣ ಅವ್ರ ವಿಚಾರದಲ್ಲಿ ವಿರೋಧ ಚಂದ್ರಶೇಖರ್ ಅವ್ರದ್ದು ಯಾಕೆ? ಇದು ಅಲೆ ಎಬ್ಬಿಸೋದಲ್ವಾ? ಅಲ್ಲಿ ತಿಳಿಯಾಗಿದೆಯಾ, ಪ್ರಶಾಂತವಾಗಿದೆಯಾ? ನಾನು ಪ್ರೆಸ್ ಮೀಟ್ ಮಾಡಿದಾಗಲೂ ಬಹಳ ಸ್ಪಷ್ಟವಾಗಿ ಹೇಳಿದೀನಿ, ನೀವು ಇನ್ನೊಂದ್ಸರಿ ಅದನ್ನ ನೋಡ್ಕೊಳ್ಳಿ. ನನ್ನ ವಿರೋಧ ಇಲ್ವೇ ಇಲ್ಲ, ಜನ ಮಾತಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಅಂತ ಹೇಳಿ ಜನ ಮಾತಾಡ್ತಾ ಅದನ್ನ ನಾನು ಹೇಳಿದ್ದೇನೆ. ಬಟ್ ನಾನು ಹೇಳ್ತಾ ಇರೋದು ಡಿಸೈಡ್ ಮಾಡಬೇಕಾಗಿರೋರು ನಿಮ್ಮ ಹೈಕಮಾಂಡ್, ಅದನ್ನ ಡಿಸೈಡ್ ಮಾಡಬೇಕಾಗಿರೋರು ನಿಮ್ಮ ರಾಜ್ಯದ ನಾಯಕರು, ಅದನ್ನ ಡಿಸೈಡ್ ಮಾಡಬೇಕಾದ್ರೆ ನಿಮ್ಮ ರಾಜ್ಯದ ನಾಯಕರು, ನಿಮ್ಮ ರಾಜ್ಯಾಧ್ಯಕ್ಷರು. ಚಂದ್ರಶೇಖರ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿಬಿಟ್ಟು ಜನ ವಿರೋಧ ಇದೆ, ವಿ ಸೋಮಣ್ಣ ಅವ್ರಿಗೆ ಕೊಡಬಾರದು ಅಂತ ಹೇಳೋದು ಯಾವ ಅಲೆ ಎಬ್ಬಿಸೋದು? ಪ್ರಶಾಂತವಾಗಿರುವ ಸಮುದ್ರನ ಅಥವಾ ಅಲೆ ಎಬ್ಬಿಸುವಂತ ಸುನಾಮಿಯನ್ನ ಎತ್ತಬೇಕಾಗಿರುವಂತ ಕೆಲಸನ? ಸಮುದ್ರದೊಳಗಡೆಗೆ ಒಂದು ಸಣ್ಣ ಭೂಕಂಪ ಆದ್ರೆ ಸಾಕು, ಅಲೆಗಳು ಎದ್ದೇಳುತ್ತೆ. ಮಾಡಿದ್ದಾರೆ. ಮಂಡ್ಯದಲ್ಲಿದ್ದಂತ ಶುರುವಾದಂತ ಆರ್ಭಟ ಅದು ತುಮಕೂರಿಗೆ ಶಿಫ್ಟ್ ಆಗಿದೆ. ತುಮಕೂರಿನ ನಂತರ ರಾಜ್ಯಾದ್ಯಂತ ಎಸ್ಪೆಷಲಿ ಹಳೆ ಮೈಸೂರು ಭಾಗಕ್ಕೆ ಅದು ಶಿಫ್ಟ್ ಆಗುತ್ತೆ. ಇನ್ನೊಂದು ಕ್ಷೇತ್ರದಲ್ಲಿ ಅಲೆ ಎದ್ದಿದೆಯೋ ಇಲ್ಲೋ ಅನ್ನೋದನ್ನ ಹೇಳೋದು ಸುಲಭ. ಆದ್ರೆ ಅಲ್ಲೇ ಬುಡಕ್ಕೇನೆ ಅದು ಬಂದಾಗ ಭೂಕಂಪ ಅಲೆ ಹೇಗೆ ಹೇಳುತ್ತೆ ಅನ್ನೋದ್ರ ಅನುಭವ ಚಂದ್ರಶೇಖರ್ ಅವರಿಗೆ ದಡದಲ್ಲಿ ನೋಡಿ. ಇದು ನಂದಂತಲ್ಲ, 544 ಕ್ಷೇತ್ರಗಳಲ್ಲೂ ಈ ರೀತಿಯಲ್ಲಿ ಯಾರ್ಯಾರಿಗೆ ಸಾಮರ್ಥ್ಯ ಇರ್ತದೆ, ಪಕ್ಷಕ್ಕೋಸ್ಕರ ಪ್ರಾಣ ಬಿಟ್ಟಿರ್ತೀವಿ, ಪಕ್ಷಕ್ಕೋಸ್ಕರ ಸಮಯ ಕೊಟ್ಟಿರ್ತೀವಿ, ಪಕ್ಷಕ್ಕೋಸ್ಕರ ಜೀವನ ಸಮರ್ಪಣೆ. ನೀವು ಹೇಳಿದಂಗೆ ಜೆಡಿಎಸ್ ನವರು ಟಿಕೆಟ್ ಯಾಕೆ ತಗೊಳ್ಬೇಕು? ಜೆಡಿಎಸ್ ಹೇಳಿದ್ರೆ ನೀವು ತಗೊಳ್ಬೇಕು. ಅವ್ರ ಪಕ್ಷ ಅಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಅವರು ಇಲ್ಲ. ವಿ ಆರ್ ಟಾಕಿಂಗ್ ಲೈಕ್ NDA. ಇಲ್ಲಿ ಜೆಡಿಎಸ್ ಇಲ್ಲ, ಬಿಜೆಪಿ ಇಲ್ಲ. ಅವರು ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಆಗೋದು NDA ಕ್ಯಾಂಡಿಡೇಟ್ ಆಗಿ. ಇಲ್ಲಿ ಬಿಜೆಪಿ ಅಲ್ಲ, ಜೆಡಿಎಸ್ ಅಲ್ಲ. 28 ಪಕ್ಷದಲ್ಲಿ ಯಾರು ಬೇಡ ಅಂದಿದ್ದಾರೆ ಸರ್? ತೀರ್ಮಾನ ಆಗುತ್ತಲ್ಲ, ತೀರ್ಮಾನ ಒಬ್ಬರೇ ಮಾಡೋದಲ್ಲ. ಕುಮಾರಸ್ವಾಮಿ ಅವರು, ದೇವೇಗೌಡರು, ಅಮಿತ್ ಶಾ ಅವರು, JP ನಡ್ಡಾ ಅವರು, ನಮ್ಮ ಯಾರು ಯಡಿಯೂರಪ್ಪನವರು, ವಿಜಯನ್ ಅವರು ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ. 28 ಕ್ಷೇತ್ರದಲ್ಲಿ ಇಲ್ಲೋದು NDA. 28 ಗೆದ್ದು ಬರೋದು NDA. ವಿಜಯನ್ ಅವರು ಹೇಳಿದಾಗ 28 ಬಿಜೆಪಿ ಜೆಡಿಎಸ್ ಅಲ್ಲ, ಅದು NDA. ಮುಂದೆ ಮಂಜುನಾಥ್ ಅವರು NDA ಕ್ಯಾಂಡಿಡೇಟ್. ಆಯ್ತು ಸರ್, ಅಲ್ಲ ತುಮಕೂರಿನ ಬುಡಕ್ಕೆ ಬಂದಾಗ ತುಮಕೂರನ್ನ ಈಗ ಏನಾದ್ರೂ JDS ಕೊಡ್ತೀನಿ ಅಂತಂದ್ರೆ ಅವರದೇ ಪಕ್ಷದಲ್ಲಿ ಸೋಮಣ್ಣ ಅವ್ರಿಗೆ ನಿಲ್ತೀನಿ ಅಂತಂದಾಗ್ಲೇನೆ ವಿರೋಧ ಮಾಡುವಂತ ಚಂದ್ರಶೇಖರ್ ಅವರು ಸಮರ್ಪಣೆ ನಿಮ್ಮದೇ ಸಮರ್ಪಣೆ ಮಾಡಕ್ಕಾಗ್ತದೆ. ಸೋಮಣ್ಣನವರಿಗೆ ಟಿಕೆಟ್ ಅದನ್ನು ಕೂಡ ಗೆಲ್ಸ್ಕೊಂಬರೋದು ನಾವೇ. ನಮಗೆ ಕಣ್ಣಿ ಕಾಣೋದು ಕಮಲ, ಮೋದಿ ಎರಡನೇ. ಅಲ್ಲ ಅವ್ರು ಏನಾಗಿದೆ, ಅರುಣ್ ಅವರೇ ಅವರು ಜ್ವಾಲಾಮುಖಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸುನಾಮಿ ಅಲ್ಲ, ಜ್ವಾಲಾಮುಖಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಶ್ವಿನ್ ಸರ್, ಈ ಒಂದು ಏನು ಮೈತ್ರಿ ವಿಚಾರದಲ್ಲಿ ವರಿಷ್ಠರ ಹಂತದಲ್ಲಿ ಇದೆ, ಚರ್ಚೆ ನಡೀತಾ ಇದೆ. ಇರುತ್ತೆ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಸರ್ವೇ ಸಾಮಾನ್ಯ ಅವರ ಒಂದು ಬಯಕೆ ಇರುತ್ತೆ ಅಂತ, ಅವರ ಒಂದು ಲೀಡರ್ಗಳಿಗೆ ಒಂದು ಕ್ಷೇತ್ರನ ಕೊಡಿಸ್ಕೋಬೇಕು ಅನ್ನೋದು ಒಂದು ಸರ್ವೇ ಸಾಮಾನ್ಯ ಆಸೆ ಇರುತ್ತೆ. ಎಲ್ಲೋ ಒಂದು ಕಡೆ ಶಿಕ್ಷಕರ ಕ್ಷೇತ್ರದಿಂದ NDAಗೆ ಫೇಲ್ ಆಗಿದೆ ಅಂದರೆ ಹಿನ್ನಡೆ ಆಗಿದೆ ಅನ್ನೋದು ತಪ್ಪಾಗುತ್ತೆ ಸರ್. ಯಾಕೆಂದರೆ ಕಳೆದ ರಾಜ್ಯ ಚುನಾವಣೆಯಲ್ಲಿ ಇವ್ರು ಗ್ಯಾರಂಟಿ ಹಾಗೂ ಜಾತಿ ಸಮೀಕರಣ, ಜಾತಿ ಮೀಸಲಾತಿ ವಿಚಾರದಲ್ಲಿ ಇವ್ರು ಚುನಾವಣೆಗೆ ಹೋದ್ರು. ಕಾಂಗ್ರೆಸ್ ಅವ್ರಿಗೆ ಕೈ ಕೊಡ್ತು ಅಂತ ಅಂದಂಗೆ ಲೋಕಸಭೆಗೆ ದಿಕ್ಸೂಚಿ ಅಂತ ಹೇಳ್ಲಿಕ್ಕಾಗತ್ತಾ? ಲೋಕಸಭೆ ಚುನಾವಣೆ ಬೇರೆ, ರಾಜ್ಯಸಭೆ ವಿಧಾನಸಭೆ ಚುನಾವಣೆ ಬೇರೆ. ನಾವು 89ರಲ್ಲಿ 4 ಗೆದ್ದಿದ್ದೋ ಸರ್ ಜನತಾ ಪಕ್ಷ. 94ರಲ್ಲಿ ಬರ್ಲಿಲ್ವಾ? ಮುಖ್ಯಮಂತ್ರಿನೂ ಪ್ರಧಾನಮಂತ್ರಿನೂ ಆಗ್ಲಿಲ್ವಾ? ಮೈತ್ರಿ ಧರ್ಮ ಪಾಲನೆ ಇದೆಯಲ್ಲ ಸರ್, ಅದು ಇಂಪಾರ್ಟೆಂಟ್. ಅದು ಯಾರೇ ಇರಲಿ,
ನಾವು ಕಾಂಗ್ರೆಸ್ ಅವ್ರ ಜೊತೆ ನಮ್ಮ ಮೈತ್ರಿ ಸಮ್ಮಿಶ್ರ ಸರ್ಕಾರ ಮಾಡಿದ್ವಿ. ಅಲ್ಲ, ಅಭ್ಯರ್ಥಿಗಳ ಅವತ್ತು ಕುಮಾರಣ್ಣ ಅವರು ಮೈತ್ರಿ ಅಲ್ಲ, ಪಾಲನೆ ಅಭ್ಯರ್ಥಿಯೇ ಮಾಡಿದ್ರು. ನಿಮ್ಮಿಂದ ಕಿತ್ಕೊಳ್ಳೋಕೆ ನೋಡ್ತಾ ಇಲ್ಲ ಇದ್ದಾರಲ್ಲ. ಹೇಳ್ತೀನಿ, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೀನಿ ಸರ್. ಇವತ್ತಿನವರೆಗೂ BJP ಆಗಲಿ JDS ಆಗಲಿ ಎಲ್ಲೂ ಸೀಟಿನ ಬಗ್ಗೆ, ಒಂದು ಕ್ಷೇತ್ರದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ಕ್ಷೇತ್ರ ಬೇಕಂತ ಚರ್ಚೆ ಆಗಿಲ್ಲ. ಇವತ್ತಿನ ಚರ್ಚೆ ಹಂತದಲ್ಲಿರೋದು ಬರೀ ರಾಜ್ಯಸಭೆ ಹೇಗೆ ಗೆಲುವು ನಮ್ದು ಆಗಬೇಕು ಅನ್ನೋದು ಬಿಟ್ಟರೆ, ಡಾಕ್ಟರ್ ಮಂಜುನಾಥ್ ಅವರು ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತ ಕಾರ್ಯಕರ್ತರು ಹೋಗಿದ್ದಂಥ ಸಮಾರಂಭದಲ್ಲಿ ಕೇಳ್ಕೊಳ್ತಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಒಂದು 4-5 ಕ್ಷೇತ್ರದ ಕಾರ್ಯಕರ್ತರು ನಮಗೆ ಕಳಿಸಿ. JDS ಇಂದನಾ BJP ಸರ್ ಅದು ಈಗ ನೋಡಿ ಸರ್, ಈಗ ನಾನು ಮಂಡ್ಯದಲ್ಲಿ ಕೇಳ್ತಾರೆ, ಈಗ ಮಂಡ್ಯದಲ್ಲಿ ಹೇಳ್ತಾರೆ ಮಂಡ್ಯದ ಲೋಕಸಭೆ ನಿಮಿಷ ಅಶ್ವಿನ್ ಕೇಳಿ ಪದೇ ಪದೇ ಅವಾಗಿಂದ JDS BJP ಅಂದಾಗ NDA ಅಂತ ಹೇಳ್ತಾ ಇದ್ರಲ್ವಾ. ಇಷ್ಟು JDS 28 ಕ್ಷೇತ್ರ JDS ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ಬಿಟ್ಟು ಗೆಲ್ಸ್ಕೊಂಡ್ ಬನ್ನಿ. ತೀರ್ಮಾನ ಮಾಡೋದು ಅಂದ್ರೆ ನಾನು ಹೇಳಿದ್ದು ಆ ಚಿಂತನೆ ಶುರುವಾಗಿಲ್ಲ ಇನ್ನು. ಸರ್ ನಾನೀಗ ಒಂದು ವಕ್ತಾರನಾಗಿ ಮಾತಾಡಿದಾಗ, ಇಲ್ಲ ಮಂಡ್ಯದಲ್ಲಿ ಜನರು ಆ ಮತದಾರರು ಲೋಕಸಭೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳ್ತಾರೆ ಇವತ್ತು. ಇಲ್ಲ, ಕಳೆದ ಬಾರಿ ನಮಗೆ ಸೋಲಾಗಿತ್ತು, ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಬರಬೇಕು, ಈ ಬಾರಿ ಕಣಕ್ಕೆ ಬರಬೇಕಂತ ಮತದಾರರು ಮತ್ತೆ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ಆಸೆ ಇರುತ್ತೆ. ಆದ್ರೆ ಕ್ಷೇತ್ರದ ಟಿಕೆಟ್ ನ ಫೈನಲ್ ಮಾಡೋದು, ಚರ್ಚೆ ಮಾಡೋದು ಕುಮಾರಣ್ಣ ಅವರು, ಪೂಜ್ಯ ದೇವೇಗೌಡರು ಇರ್ಬೋದು, ಒಂದು ವರಿಷ್ಠ ಇಲ್ವಲ್ಲ ಇನ್ನು ನಿಮಗೆ. ಸರ್ ಅದು ಅವರ ವೈಯಕ್ತಿಕವಾದಂತ ನಿಮ್ಮ ಪಕ್ಷದಲ್ಲಿರುವಂತ ಲೀಡರ್ಸ್ಗಳು ಅಶ್ವಿನ್ ಒಂದ್ ಸೆಕೆಂಡ್ ಸಂಸದರಾದಂತ ಸುಮಲತಾ ಅವರ ವಿರುದ್ಧ ಯಾರು ನಿಮ್ಮ ಪಕ್ಷದಲ್ಲಿರುವಂತ ಲೀಡರ್ಸ್ಗಳು ಸಭೆ ಮಾಡ್ತಾರೆ, ಇಂಥವರೇ ಅಭ್ಯರ್ಥಿ ಆಗ್ಬೇಕು, ಕುಮಾರಣ್ಣನ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಅಲ್ವಾ? ಇವರ ಪಕ್ಷದಲ್ಲಿರುವಂತ ಕೇಳಿ ಒಂದ್ ನಿಮಿಷ, ಇವ್ರ ಪಕ್ಷದಲ್ಲಿರುವಂತ ಲೀಡರ್ಸ್ಗಳು ಹೇಳ್ತಾರೆ ನಮಗೆ ಬಿಜೆಪಿಯನ್ನ ಬಿಟ್ಕೊಡಬಾರ್ದು, ಬಿಜೆಪಿಯನ್ನ ಸಂಘಟನೆಯನ್ನ ಬಲಪಡಿಸಬೇಕು ಅಂತ ಹೇಳಿ. ಸುಮಲತಾ ಅವ್ರು ಹೇಳ್ತಾರೆ ನಾನು ಬಿಜೆಪಿಯ ಸಂಘಟನೆಯನ್ನ ಗಟ್ಟಿ ಮಾಡೋಕ್ಕೋಸ್ಕರ ನನಗೆ ಅವಕಾಶ ಸಿಗುತ್ತೆ ಮತ್ತೊಮ್ಮೆ ಅಂತ ಹೇಳ್ತಾರೆ. ಸರ್ ಅಂದ್ರೆ ಹೊಂದಾಣಿಕೆನೇ ಇಲ್ಲ ಅಂತ. ಉತ್ತಮವಾದಂತ ಪ್ರಶ್ನೆ ಸರ್ ಇದು. ಕಾರ್ಯಕರ್ತರು, ಅಲ್ಲಿನ ಮಾಜಿ ಶಾಸಕರು, ಮಾಜಿ ಸಚಿವರುಗಳು, ಪಕ್ಷಕ್ಕೆ ಅಂತ ದುಡ್ದಿರೋರು, ಅವರ ಒಂದು ಬಯಕೆ ಒಂದು ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಹೇಳ್ಕೊಳ್ಳೋದು ತಪ್ಪಿಲ್ಲ. ಅದು BJP-ಅವರೇ ಇರ್ಬೋದು, JDS ಅವರೇ ಇರ್ಬೋದು. ನಾನು ಇವಾಗಲೂ ಹೇಳ್ತಿದ್ದೀನಿ, ನಮ್ಮ ಸಾಂಪ್ರದಾಯಿಕವಾದಂಥ ಎದುರಾಳಿ ಕಾಂಗ್ರೆಸ್ ಹೊರತು BJP-ಯವರು ಇರಲಿಲ್ಲ ಸರ್. ಇವತ್ತು ಕಾಂಗ್ರೆಸ್ ಆಗಿರೋದಾಗಿದ್ದಿದ್ರೆ ಈಗ ಹೇಳ್ತಾ ಇದ್ರಲ್ಲ ಚಂದ್ರಶೇಖರ್ ಅವರು NDA ಅಭ್ಯರ್ಥಿ ಅಂತ ಹೇಳಿ, ಆ ನಾಯಕರುಗಳಿಗೆ ಯಾಕೆ ಬರ್ತಾ ಇಲ್ಲ? NDA ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿತೀವಿ ಯಾರಾದ್ರೂ ಓಕೆ ಅಂತ ಹೇಳಿ. ಮೇಲ್ಗಡೆ ಲೀಡರ್ಸ್ಗಳು ಮಾತ್ರ NDA, ಕೆಳಗಡೆಗಿರುವಂತವ್ರು ಮಾತ್ರ ಹೀಗೆ. ಪಕ್ಷದ ಕಾರ್ಯಕರ್ತರು, ಆ ಕ್ಷೇತ್ರದ ಮುಖಂಡರುಗಳು ಬಯಕೆ ಬರ್ತೀನಿ, ಒಂದೇ ಒಂದು ವಿರಾಮ ತಗೊಂಡು ವಾಪಸ್ ನಿಮಗೆ ಕೊಡ್ತೀನಿ.